ಏನಾಗಿದೆ ಬಹಳ ಒಳ್ಳೆಯ ಬೆಳವಣಿಗೆ ಆಗಿದೆ. ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಜನರಲ್ಲಿ, ಎಲ್ಲ ನಿರುದ್ಯೋಗಿ ಯುವ ಜನರಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ನೀವು ಸುಮ್ಮನೆ ಕುತ್ಕೊಂಡು ಓದ್ಕೊಂಡು ಆಕಾಶ ನೋಡ್ಕೊಂಡು ಇನ್ನೊಂದು ನೋಡ್ಕೊಂಡು ಟಿವಿ ನೋಡ್ಕೊಂಡು ಪೇಪರ್ ನೋಡ್ಕೊಂಡು ಕಾಲ್ಫರ್ ಮಾಡಿದ್ರ ಅಂತ ಹೇಳಿದ್ರೆ ನಿಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ. ನಿಮಗೆ ಏನ್ ಬೇಕು ಅನ್ನೋದನ್ನ ಕೇಳಬೇಕು, ಆಗ್ರಹಿಸಬೇಕು. ನಮ್ಮ ಹಕ್ಕು ಇದು. ಸರ್ಕಾರ ಯುವ ಜನತೆಗೆ ಇವತ್ತು ಉದ್ಯೋಗ ಕೊಡುವಂಥದ್ದು, ಯುವ ಜನರ ಹಕ್ಕು ಉದ್ಯೋಗವನ್ನು ಪಡ್ಕೊಳ್ಳೋ ಸರ್ಕಾರದ ಮುಖಾಂತರ. ಸರ್ಕಾರದ ಕರ್ತವ್ಯ ಅದು, ಸರ್ಕಾರ ಮಾಡ್ಬೇಕಾಗಿತ್ತು. ಅದನ್ನ ಮಾಡ್ತಾ ಇಲ್ಲ ಸರ್ಕಾರ ಅಂತ ಅಂದ್ರೆ ನಾವೇನು ಭಿಕ್ಷೆ ಬೇಡ್ಬೇಕೇನ್ರಿ? ನೀವು ಯುವ ಜನರು, ನೀವೊಬ್ರು ಡಿಗ್ರಿ ಮಾಡ್ಕೊಂಡು, ಡಬಲ್ ಡಿಗ್ರಿ ಮಾಡ್ಕೊಂಡು, ಮಾಸ್ಟರ್ ಮಾಡ್ಕೊಂಡು, ಗ್ರಾಜುಯೇಟ್ ಮಾಡ್ಕೊಂಡು, PhD ಮಾಡ್ಕೊಂಡು ಬಂದಿಲ್ಲಿ ಕುರಿಗಳ ತರ ಓದ್ತಾ ಕೂರ್ತಿರಲ್ಲ. ಸರ್ಕಾರ ಕಾಲ್ಫರ್ ಮಾಡ್ತಾ ನಿಮ್ಗೆ ಬೇಕಿಲ್ಲ, ನೋಟಿಫಿಕೇಶನ್ ಮಾಡ್ತಾ ನೀವು ಕೇಳಲ್ಲ, ನೀವು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಸರ್ಕಾರದ ಬಗ್ಗೆ, ಸರ್ಕಾರ ನಡೆಸ್ತಾರ ಯಾರು, ಬಳಸ್ತಾರ, ಒಳ್ಳೆಯವರ, ಟ್ರಾನ್ಸ್ಪರೆನ್ಸಿ ಇದೆಯಾ ಇಲ್ಲಿ ಸರ್ಕಾರದಲ್ಲಿ? ಇವರು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾರ? KPSC ಅಥವಾ ಇನ್ನೊಂದು ಏನು ಎಕ್ಸಾಮಿನೇಷನ್ ಇದಾವೆ ಅಲ್ಲಿ ಭ್ರಷ್ಟಾಚಾರ ಇಲ್ದಂಗೆ ಇವರು ನಡೆಸ್ತಾರ? ಯಾವ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ನೀವು. ತಿರ್ವಾಕೊಂಡು ಲೈಬ್ರರಿಗೆ ಹೋಗಿ, ಇನ್ಸ್ಟಿಟ್ಯೂಷನ್ ಹೋಗಿ, ಮನೆಗೆ ಬನ್ನಿ, ಓದ್ಕೊಳ್ಳಿ. ನಿಮ್ ಕೆಲಸ ಕೊಡ್ಬೇಕಾಗಿರೋದು ಯಾರು? ಕೆಲಸ ಕೊಡ್ಬೇಕಾಗಿರೋದು ನೀಚರು, ಇಂಥ ಭ್ರಷ್ಟರು. ಅವರ ಮಕ್ಕಳ ರಾಜಕಾರಣದ ಬುನಾದಿಯನ್ನ ಸರಿಪಡಿಸ್ಕೊತಾ ಇದ್ದಾರೆ. ಇಲ್ಲಿ ನಿಮಗೆ ಕೊಡಬೇಕಾಗಿರೋ ನಿಮ್ಮ ಪಾಲಿನ ಹಣವನ್ನ ಕದ್ದು ಲೂಟಿ ಮಾಡಿ ಮುಂದಿನ ಅವರ ಮಕ್ಕಳ ಅವ್ರು ಹೋದ್ರು. ಇವಾಗ ನೋಡಿ, ಯಡಿಯೂರಪ್ಪ ಹೋದ್ರು, ಅವ್ರ ಮಕ್ಕಳು ಬಂದ್ರು, ನಾಳೆ ಅವ್ರ ಮೊಮ್ಮಕ್ಕಳು ಬರ್ತಾರೆ. ಸಿದ್ದರಾಮಯ್ಯ ಹೋಗ್ತಾ ಇದಾರೆ, ಅವ್ರ ಮಕ್ಕಳು ಬಂದಿದ್ದಾರೆ, ಅವ್ರ ಮೊಮ್ಮಕ್ಕಳು ಬರ್ತಾ ಇದಾರೆ. ದೇವೇಗೌಡರು ಹೋದ್ರು, ಅವ್ರ ಮಕ್ಕಳು ಬಂದ್ರು, ಅವ್ರ ಮೊಮ್ಮಕ್ಕಳು ಬರ್ತಾ ಇದಾರೆ. ನೀವೇನು ಮಾಡ್ತಾ ಇದೀರಿ? ಇವತ್ತು ಸರ್ಕಾರಿ ಉದ್ಯೋಗಗಳು ಬೇಕಾಗಿರುವಂತದ್ದು ಬಡ ಜನರಿಗೆ. ದುಡ್ಡಿರುವಂತವ್ರಿಗೆ ಸರ್ಕಾರಿ ಉದ್ಯೋಗಗಳು ಬೇಡ. ನೀವು ಫ್ರೀಯಾಗಿ ಕೊಟ್ರು ದುಡ್ಡಿರೋ ಜನರು ಸರ್ಕಾರಿ ಉದ್ಯೋಗಕ್ಕೆ ಹೋಗಲ್ಲ. ರಾಜಕಾರಣಿಗಳ ಮಕ್ಕಳು ಸರ್ಕಾರಿ ಉದ್ಯೋಗಕ್ಕೆ ಬರಲ್ಲ. ಸರ್ಕಾರಿ ಉದ್ಯೋಗಗಳು ಬೇಕಾಗಿರೋದು ಬಡ ಜನರಿಗೆ. ಇವತ್ತು ಏನಾದ್ರೂ ಬಡತನ ನಿರ್ಮೂಲನೆ ಆಗಿ ಸರ್ವೋದಯ ಆಗ್ಬೇಕು ಅಂತ ಅಂದ್ರೆ, ಸರ್ವರ ಉದಯ ಆಗ್ಬೇಕಂದ್ರೆ, ಸರಿ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಅಂದ್ರೆ ಎಲ್ರಿಗೂ ಅವರ ಯೋಗ್ಯತೆಗೆ ಅನುಸಾರವಾದಂತಹ ದುಡಿಮೆ ಸಿಗಬೇಕು. ದುಡಿಮೆಯ ಮುಖಾಂತರ ತಲಾದಾಯ ಏನಿದೆ, ಅವರ ಒಂದು ಜೀವನದ ಗುಣಮಟ್ಟವನ್ನ ಸುಧಾರಿಸುವಷ್ಟು ಸಂಬಳ ಅವ್ರಿಗೆ ಸಿಗಬೇಕು. ಅಂತ ಕೆಲಸಗಳು ಅವ್ರಿಗೆ ಸಿಗಬೇಕು. ಆಗ ಅವ್ರ ಬಡತನ ನಿರ್ಮೂಲನೆ ಆಗುತ್ತೆ, ಅವ್ರ ಮನೆಯ ಕುಟುಂಬದ ಭವನೆಗಳು ನೀಗ್ತವೆ. ಆ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಬಡತನ ಕಡಿಮೆ ಆಗುತ್ತೆ, ದೇಶದ ಬಡತನ ಕಡಿಮೆ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ಒಂದು ಕಡೆ ನೀವು ಮೂಲಭೂತ ಸೌಕರ್ಯಗಳನ್ನ, ಮೂಲಭೂತ ಸೇವೆಗಳು ಏನಿದಾವೆ, ಶಿಕ್ಷಣ ಮತ್ತೆ ಆರೋಗ್ಯ ವ್ಯವಸ್ಥೆಯನ್ನ ಕೊಡೋದಕ್ಕೆ ಬೇಕಾಗಿರುವಂತಹ ಜನರನ್ನ ನೇಮಕಾತಿ ಮಾಡ್ಕೋತಾ ಇಲ್ಲ. ಅಲ್ಲಿ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನೀವು ಕ್ರೋಢೀಕರಿಸ್ಕೋತಾ ಇಲ್ಲ. ಡಾಕ್ಟರ್ಗಳನ್ನ ಇಟ್ಕೊಂಡಿಲ್ಲ, ಮೇಸ್ಟ್ಗಳನ್ನ ಇಟ್ಕೊಂಡಿಲ್ಲ. ಅಲ್ಲಿ ಜನರಿಗೆ